ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿತ್ಪ್ರಿಯಾ ಫ್ಯಾಷನ್. ನಾನು ಇವತ್ತಿನ ದಿನ ನಿಮಗೆ ಈ ಸಿಲ್ಕ್ ಸ್ಯಾರಿ ತುಂಬ ಓಲ್ಡ್ ಸ್ಯಾರಿ ಇದು ನೋಡ್ತಾ ಇರ್ಬೋದು. ಸಿಲ್ಕ್ ಟೈಪ್ ಇದೆ ಸೀರೆ, ಸಿಂಗಲ್ ಕಲರ್ ಇದೆ, ಏನು ಡಿಸೈನ್ ಏನೂ ಇಲ್ಲ, ತುಂಬ ಓಲ್ಡ್ ಸ್ಯಾರಿ ಇದು. ಇದನ್ನು ಯೂಸ್ ಮಾಡಿಬಿಟ್ಟು ನಾನು ಲೇಯರ್ಡ್ ಸ್ಕರ್ಟ್ ಗರ್ಲ್ಸಿಗೋಸ್ಕರ ಯಾವ ರೀತಿ ತಯಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ. ಇದು ಸಿಲ್ಕ್ ಬಟ್ಟೆ ಇದೆ. ಇದಕ್ಕೆ ನಾನು ಯಾವುದೇ ಲೈನಿಂಗ್ ಯೂಸ್ ಮಾಡ್ತಾ ಇಲ್ಲ. ಫುಲ್ ಡ್ರೆಸ್ಸನ್ನು ಇದೊಂದೇ ಬಟ್ಟೆ ಸೀರೆಯಿಂದನೇ ತಯಾರು ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಆಗ ನಿಮಗೆ ಐಡಿಯಾ ಸಿಗುತ್ತೆ ಯಾವ ರೀತಿ ಮಾಡ್ಬೋದು ಅಂತ. ಸ್ಕಿಪ್ ಮಾಡಿ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗೋದಿಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಯಾವ ರೀತಿ ಪ್ರತಿಯೊಂದು ಪಾರ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋದಲ್ಲಿ, ಅದರಿಂದ ಫುಲ್ ವಿಡಿಯೋ ನೋಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಪ್ರೆಸ್ ಮಾಡಬೇಕು. ಆಗ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈಗ ನೋಡ್ತಾ ಇರ್ಬೋದು, ನಾನು ಸೀರೆನ ಡಬಲ್ ಫೋಲ್ಡ್ ಮಾಡಿ ಮತ್ತು ಟ್ರಯಾಂಗಲಲ್ಲಿ ಅದನ್ನು ಮಡ್ಚ್ಕೋತಾ ಇದ್ದೀನಿ. ಟ್ರಯಾಂಗಲ್ ಶೇಪಲ್ಲಿ ಯಾವುದೇ ಸುಕ್ಕು ಇರದೇ ಇರೋ ರೀತಿ ನೀಟಾಗಿ ಸೀರೆನ ಹಾಕ್ಕೋಬೇಕು. ನಾವು ಫೋಲ್ಡ್ ಮಾಡ್ಕೋಬೇಕು. ಈ ಕಡೆ ಉದ್ದ ಎಷ್ಟು ಬೇಕಾಗುತ್ತೋ ನೋಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈಗ 4 ಲೇಯರ್ಸ್ ಆದಂಗಾಯಿತು. ನಾನು ಇದು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಒಂದು ಪಿನ್ನನ್ನು ಲಾಸ್ಟಿಗೆ ಹಾಕಿದ್ದೇನೆ. ಈಗ ನಮಗೆ ಸೊಂಟದ ಸುತ್ತಳತೆ ಎಷ್ಟಿದೆ ಅಲ್ಲ, ಅದಕ್ಕೆ 2 ಇಂಚನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಅದನ್ನು ಇಲ್ಲಿ ಗುರ್ತು ಮಾಡ್ಕೋಬೇಕಾಗುತ್ತೆ. ನನಗೆ ಇಲ್ಲಿ ಸೊಂಟದ ಸುತ್ತಳತೆ ನಾನು 7.5 ಇಂಚ್ ತೊಗೊಂಡಿದ್ದೀನಿ. ಹಾಗೆ ಒಂದು ರೌಂಡ್ ಶೇಪ್ ಕೊಡಬೇಕಾಗುತ್ತೆ ಅಲ್ಲಿ. ಈಗ ಈ ರೌಂಡ್ ಶೇಪ್ ಇದೆಯಲ್ಲ, ಅಲ್ಲಿಂದ ನಮಗೆ ಎಷ್ಟು ಬೇಕಾಗುತ್ತೆ, ಎಷ್ಟು ಲೆಂತ್ ಬೇಕು ನಮಗೆ, ಅದನ್ನು ನಾವು ಗುರ್ತು ಮಾಡ್ಕೋತಾ ಹೋಗಬೇಕು. ನಾನು 32 ಇಂಚಸ್ಗೆ ಗುರ್ತು ಮಾಡ್ತಾಯಿದ್ದೀನಿ. ನನಗೆ ರೆಡಿ 32 ಇಂಚಸ್ ಬೇಕು. ಆದ್ದರಿಂದ ಪ್ರತಿ ಸಾರಿನೂ ಮೇಲೆ ನಾವೇನು ರೌಂಡ್ ಶೇಪ್ ಕೊಟ್ಟಿದ್ವಲ್ಲ ಆ ಜಾಗದಿಂದ ಕೆಳಗೆ 32 ಇಂಚಸ್ನ ನಾವು ಫುಲ್ ಸೀರೆ ಏನು ಟ್ರಯಾಂಗಲ್ ಶೇಪ್ ಇದೆಯಲ್ಲ ಅಲ್ಲೆಲ್ಲ ಕಡೆಯೂ ಗುರ್ತು ಮಾಡಿಕೊಂಡು ಅದನ್ನೆಲ್ಲ ಸೇರಿಸ್ಕೋಬೇಕು ಕೊನೆಗೆ ಆ ಗುರ್ತುಗಳನ್ನ. ನೋಡ್ತಾ ಇರ್ಬೋದು ನೀವೆಲ್ಲ. ನಾನು ಪೂರ್ತಿ ಈಗ ಗುರ್ತು ಮಾಡ್ಕೊಂಡಿದ್ದೀನಿ. ಆ ಗುರ್ತನ್ನೆಲ್ಲ ಈಗ ಸೇರಿಸ್ತಾ ಹೋಗ್ತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಸೇರಿಸ್ಬೇಕು ನಾವು. ರೌಂಡ್ ಬರಬೇಕದು, ಆ ರೀತಿ ಮಾಡಬೇಕು. ಈ ರೀತಿ ಮಾಡ್ಕೊಂಡ್ಬಿಟ್ಟು ಈಗ ನಾವು ಏನು ಗುರ್ತು ಮಾಡ್ಕೊಂಡಿದ್ವಲ್ಲ ಆ ಜಾಗದಲ್ಲಿ ಕಟ್ ಮಾಡ್ಕೊಳ್ಳೋಣ. ನಾನೀಗ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಕಟ್ಟಿಂಗ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಡ್ರೆಸ್ಸು. ಈಗ ನಾನು 32 ಇಂಚಸ್ ತೊಗೊಂಡಿದ್ನಲ್ಲ, ಅದನ್ನು 4 ಲೇಯರ್ಸ್ ಮಾಡಬೇಕು ಅಂತ ಇದ್ದೀನಿ ಇದರಲ್ಲಿ, ಈ ಡ್ರೆಸ್ಸಲ್ಲಿ. ಆದ್ದರಿಂದ 32ನ 4ಇಂದ ಡಿವೈಡ್ ಮಾಡಿದಾಗ ನಮಗೆ 8 ಇಂಚಸ್ ಸಿಗುತ್ತೆ. 8 ಇಂಚಸ್ಗೆ ನಾನು ಗುರ್ತು ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಇದು ಈ ಸೀರೆ ಫುಲ್ ಏನಿದೆ ಅಲ್ಲ, ಇದನ್ನು 8 ಇಂಚಸ್ಗೆ ನಾನು ಗುರ್ತು ಮಾಡ್ಕೋತಾ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮೇಲೆ 8 ಇಂಚಸ್ಗೆ ಗುರ್ತು ಮಾಡಿದೆ. ಈಗ ಕೆಳಗಿನ ಲೇಯರ್ನು ಕೂಡ 8 ಇಂಚಸ್ಗೆ ಗುರ್ತು ಮಾಡಿದ್ದೀನಿ. ಪೂರ್ತಿ ಸೀರೆ ಬಿಚ್ಚಿ ಫುಲ್ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಪೂರ್ತಿ 8 ಇಂಚಸ್ಗೆ ನಾನು 4 ಲೇಯರ್ಸ್ ಬರೋ ರೀತಿ ಗುರ್ತು ಮಾಡ್ಕೊಂಡಿದ್ದೀನಿ. ಈಗ ಗುರ್ತು ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಈಗ ಫಸ್ಟ್ ಲೇಯರ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಲೇಯರು ನಾವು ಯಾವ ರೀತಿ ನಾವು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡವಲ್ಲ, ಸೇಮ್ ಅದೇ ರೀತಿ ಮಾಡೋಣ. ಇದೊಂದು ಲೇಯರ್ ಮಾತ್ರ ನಾವು ಆ ರೀತಿ ಮಾಡೋದು. ನೆಕ್ಸ್ಟ್ ಲೇಯರ್ಸ್ಗೆಲ್ಲ ಸೀರೆ ಸಾಕಾಗೋದಿಲ್ಲ. ನಾವು ಇದೇ ರೀತಿ ಟ್ರಯಾಂಗಲಲ್ಲೇ ಮಾಡ್ಕೋಬೇಕು ಅಂದರೆ ಸೀರೆ ಶಾರ್ಟೇಜ್ ಆಗುತ್ತೆ. ಅದರಿಂದ ಅದನ್ನು ಸ್ಟ್ರಿಪ್ಸ್ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು.
8 ಇಂಚಸ್ಗೆ ನಾನು ಗುರುತು ಮಾಡ್ಕೊಂಡಿದ್ನಲ್ಲ ಅದೇ ರೀತಿ 8 ಇಂಚಸ್ ಪ್ಲಸ್ ಅದಕ್ಕೆ ನಾನು 3 ಇಂಚಸ್ ಆ್ಯಡ್ ಮಾಡ್ತಾ ಇದ್ದೀನಿ. 8 ಇಂಚಸ್ಗಿಂತನೂ ಹೆಚ್ಚು ತಗೋಬೇಕಾಗುತ್ತೆ. ಇಲ್ಲಿ ನಾವೇನು ಗುರುತು ಮಾಡ್ಕೊಂಡಿರ್ತೀವಲ್ಲ ಅದಕ್ಕಿಂತನೂ 3ರಿಂದ 4 ಇಂಚಿನಷ್ಟು ಬಟ್ಟೆ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಯಾಕೆಂದರೆ ನಾನು ಕೆಳಗೆ ಜಿಗ್ಜಾಗ್ ಮಾಡ್ತಾ ಇದ್ದೀನಿ. ಇದು ಫ್ರಿಲ್ಸ್ನೆಲ್ಲ ಜಿಗ್ಜಾಗ್ ಮಾಡ್ಕೊತೀನಿ. ಅಲ್ಲೊಂದು ಸ್ವಲ್ಪ ಬಟ್ಟೆ ಹೋಗುತ್ತೆ. ಹಾಗೆ ಮಾರ್ಜಿನಿಗೋಸ್ಕರನೂ ಬಟ್ಟೆ ಬೇಕಾಗುತ್ತೆ. ಹಾಗೆ ಈ ಫ್ರಿಲ್ಸ್ ಇದೆಯಲ್ಲ ಅದು ಫುಲ್ಲು ಕರೆಕ್ಟಾಗಿ ಅಷ್ಟೇ ಇರೋಗಿಲ್ಲ, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇರಬೇಕಾಗುತ್ತೆ. ಆವಾಗಲೇ ಚೆನ್ನಾಗಿ ಕಾಣೋದು ಡ್ರೆಸ್ಸು. ಈಗ ಸೇಮ್ ಯಾವ ರೀತಿ ನಾವು ಫಸ್ಟ್ ಇದನ್ನು ಕಟ್ ಮಾಡ್ಕೊಂಡಿದ್ನಲ್ಲ ಅದೇ ರೀತಿ ಇದನ್ನು ಕಟ್ ಮಾಡ್ಕೊತೀನಿ. ಇದು ಉದ್ದ 8 ಬದಲು 11 ಇಂಚಸ್ ಇದೆ ಅಷ್ಟೇ. ನನ್ನ ಹತ್ರನೇ ಜಿಗ್ಜಾಗ್ ಮಿಷಿನ್ ಇರೋದ್ರಿಂದ ನಾನು ಇದೆಲ್ಲ ಲೇಯರ್ಸ್ಗೂ ಜಿಗ್ಜಾಗ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಲೇಯರ್ ಕಟ್ ಮಾಡಿಕೊಂಡೆ ನೋಡಿ. ಇದೊಂದೇ ನಾವು ಈ ರೀತಿ ಕಟ್ ಮಾಡ್ಕೊಳೋದು. ನೆಕ್ಸ್ಟ್ ಎಲ್ಲ ಈ ರೀತಿ ಮಾಡ್ಕೊಳಕ್ಕಾಗೋದಿಲ್ಲ, ಬಟ್ಟೆ ಶಾರ್ಟೇಜ್ ಆಗುತ್ತೆ. ಆದ್ದರಿಂದ 3 ಇಂಚಸ್ನ ಅದಕ್ಕಿಂತನೂ ಹೆಚ್ಚಿಗೆ ತೊಗೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಇಲ್ಲಿ ಜಿಗ್ಜಾಗ್ ಆದರೂ ಮಾಡ್ಕೋಬೋದು. ಜಿಗ್ಜಾಗ್ ಇಲ್ಲದ್ರೆ ನೀವು ಈ ರೀತಿ ಫೋಲ್ಡ್ ಮಾಡಾದರೂ ಇಟ್ಕೋಬೋದು. ನೋಡಿ ನಾನೀಗ 11 ಇಂಚಸ್ದು ಉದ್ದ, ಹಾಗೆ ಅಗಲ ನಿಮ್ಗೆ ಎಷ್ಟಾದರೂ ಸೀರೆ ನಿಮ್ಗೆ ಎಷ್ಟು ಅವೈಲೇಬಲ್ ಇದೆಯೋ ಅಷ್ಟನ್ನು ನೀವು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಹೆಚ್ಚು ಇದ್ದಷ್ಟು ಚೆನ್ನಾಗೆ ಫ್ರಿಲ್ಸ್ ಹೆಚ್ಚಿಗೆ ಬರುತ್ತೆ. ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಜಿಗ್ಜಾಗ್ ಮಾಡಿ ಇಟ್ಕೊಂಡಿದ್ದೀನಿ 3 ಲೇಯರ್ಸ್ನು ಕೂಡ. ಈಗ ಫಸ್ಟ್ ಲೇಯರ್ನ ಯಾವ ರೀತಿ ಇತ್ತಲ್ಲ ಅದೇ ರೀತಿನೇ ಅಟ್ಯಾಚ್ ಮಾಡೋದಷ್ಟೇ. ಅದನ್ನು ಸ್ಟಿಚಿಂಗ್ ಮಾಡೋದನ್ನ ನಾನು ತೋರಿಸ್ತೀನಿ. ಅದು ಫಸ್ಟ್ ಲೇಯರ್ ಆಗಿರುತ್ತೆ. ಅದರ ನೆಕ್ಸ್ಟು ಸೆಕೆಂಡ್ ಲೇಯರ್ ಬರುತ್ತೆ ನೋಡಿ. ಅಲ್ಲಿ ಗುರ್ತು ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ಸೆಕೆಂಡ್ ಲೇಯರು. ಅದಕ್ಕಿಂತ ಸ್ವಲ್ಪ ಉದ್ದ ಬರಬೇಕು ಯಾವಾಗಲೂ. ಈಗ ಫಸ್ಟ್ ಲೇಯರ್ನ ಯಾವ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ಫಸ್ಟ್ ಲೇಯರು ಈಗ ಅಟ್ಯಾಚ್ ಮಾಡಿ ಆಯಿತು ನಂದು. ಈಗ ಸೆಕೆಂಡ್ ಲೇಯರಿಗೆ ಬಂದಿದ್ದೇನೆ. ಸೆಕೆಂಡನ್ನ ಉದ್ದಕ್ಕೆ ಸ್ಟ್ರಿಪ್ಸ್ ಥರ ಕಟ್ ಮಾಡ್ಕೊಂಡಿದ್ನಲ್ಲ ನೋಡ್ತಾ ಇರ್ಬೋದು. ನಾನು ಗುರ್ತಿದೆ ಅಲ್ಲಿ ನನಗೆ. ಆ ಗುರ್ತಿನ ಮೇಲೇ ನಾನು ಈಗ ಹೊಲಿಗೆ ಹಾಕ್ಕೋತಾ ಹೋಗಬೇಕು. ನಾನು ಇಲ್ಲೇ ಫ್ರಿಲ್ಲನ್ನು ಇಟ್ಕೋತಾ ಹೋಗ್ತಾ ಇದ್ದೀನಿ. ನಿಮಗೆ ಎಷ್ಟು ದೂರ ಬೇಕು ಫ್ರಿಲ್ಸು ಆ ರೀತಿ ಇಟ್ಕೋತಾ ಹೋಗಿ. ಬಟ್ಟೆ ಜಾಸ್ತಿ ಇದ್ದರೆ ಜಾಸ್ತಿ ಫ್ರಿಲ್ಸ್ ಬರುತ್ತೆ, ಬಟ್ಟೆ ಕಡಿಮೆ ಇದ್ದರೆ ಕಡಿಮೆ ಆಗುತ್ತೆ. ಆ ಲೇಯರ್ ಇದೆಯಲ್ಲ ಅದನ್ನು ಕರೆಕ್ಟಾಗಿ ನಾವು ಗುರ್ತು ಮಾಡ್ಕೊಂಡಿದ್ವಲ್ಲ ಅದೇ ಜಾಗದಲ್ಲೇ ನಾವು ಹೊಲಿಗೆ ಹಾಕ್ಕೋತಾ ಹೋಗಬೇಕು. ಅದನ್ನು ಮಾತ್ರ ನೆನಪಿಟ್ಕೊಂಡಿರಿ. ಹೆಚ್ಚು ಕಡಿಮೆ ಮಾಡಿದರೆ ಡ್ರೆಸ್ಸು ಚೆನ್ನಾಗಿ ಕಾಣೋದಿಲ್ಲ. ಇದೇ ರೀತಿ ಪೂರ್ತಿ ನಾನು ಈಗ ಹಾಕ್ಬಿಟ್ಟು ತೋರಿಸ್ತೇನೆ ನಿಮಗೆ. ನೋಡ್ಬೋದು ನೀವು ಫಸ್ಟ್ ಲೇಯರ್ ಅಟ್ಯಾಚ್ ಮಾಡಿದ್ದೇನೆ. ಅದ್ರ ಮೇಲೇ ಅದ್ರ ನೆಕ್ಸ್ಟು ಈಗ ಸೆಕೆಂಡ್ ಲೇಯರ್ ಆಯಿತು. ಈಗ ಥರ್ಡ್ ಲೇಯರು ಅಲ್ಲಿ ಗುರ್ತು ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ಥರ್ಡ್ ಲೇಯರ್ ಕೂಡ ನಾನು ಸೇಮು ಸೆಕೆಂಡ್ ಲೇಯರ್ನ ಯಾವ ರೀತಿ ಅಟ್ಯಾಚ್ ಮಾಡಿದ್ನಲ್ಲ ಅದೇ ರೀತಿನೇ ಥರ್ಡ್ನು ಮಾಡಬೇಕು. ನೋಡ್ತಾ ಇರ್ಬೋದು ರೆಡಿ ಇದೆ. ಥರ್ಡ್ ಕೂಡ ರೆಡಿ ಇದೆ ನಂದು. ಈಗ ಲಾಸ್ಟ್ ಲೇಯರ್ ಇತ್ತಲ್ಲ, ನನಗೆ ಅಲ್ಲಿ ಬಟ್ಟೆ ಶಾರ್ಟೇಜ್ ಆಯಿತು. ಆದ್ದರಿಂದ ನಾನು ಅಲ್ಲಿ ಯಾವುದೇ ಬಟ್ಟೆನೂ ಹಾಕ್ತಾಯಿಲ್ಲ. ನಾನು ಅದನ್ನು ಹಾಗೆ ಯಾವ ರೀತಿ ಇದೆಯಲ್ಲ ಕೆಳಗೆ ಅದನ್ನೇ ಜಿಗ್ಜಾಗ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಜಿಗ್ಜಾಗ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದು ಫ್ರಾಕ್ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು.
ಈಗ ಸೈಡಿಗೆ ನಾವು ಆ ಲೇಯರ್ಸ್ನೆಲ್ಲ ಬೇಸಿತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಬಿಡಬೇಕು. ಎರಡು ಸೈಡು ಕೂಡ ಇದೇ ರೀತಿನೇ ಅಟ್ಯಾಚ್ ಮಾಡ್ಕೊಂಬಿಡಬೇಕು ನಾವು. ಈಗ ನಾನು ಬೆಲ್ಟ್ಗೋಸ್ಕರ ನಾವು ಇದಕ್ಕೆ ಎಲಾಸ್ಟಿಕ್ ಬೇಕಾದರೂ ಹಾಕ್ಬೋದು, ಇಲ್ಲ ನೀವು ಲಾಡಿ ಹಾಕ್ಕೊತೀರಾ ಅಂದರೂ ನಡೆಯುತ್ತೆ. ನಾನು ಸೊಂಟದ ಸುತ್ತಳತೆ ಎಷ್ಟಿತ್ತಲ್ಲ ಅಷ್ಟನ್ನೇ 2 ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. 2 ಲೇಯರ್ ಇದೆ, ಅಲ್ಲಿ ಒಂದು ಮೇಲ್ಭಾಗದಲ್ಲಿ ಹೊಲ್ಕೊಂಡಿದ್ದೀನಿ. ಈಗ ಅದನ್ನು ಟರ್ನ್ ಮಾಡಿಬಿಟ್ಟು ಮತ್ತೆ ಸಮಕ್ಕೆ ಮಾಡಿಕೊಂಡು ಅದನ್ನು ಆ ಕಡೆನೂ ಕೂಡ ನಾನು ಮತ್ತೊಂದು ಹೊಲಿಗೆ ಹಾಕ್ಕೊಂಬಿಟ್ಟು ಈಗ ಡ್ರೆಸ್ಸಿಗೆ ಯಾವ ರೀತಿ ಅಟ್ಯಾಚ್ ಮಾಡೋದನ್ನ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೋಡ್ತಾ ಇರ್ಬೋದು ನೀವು. ಅದನ್ನು ಯಾವ ರೀತಿ ಇದೆಯಲ್ಲ ಅಷ್ಟನ್ನೇ ಕಟ್ ಮಾಡ್ಕೋಬೇಕಾಗುತ್ತೆ, ಕರೆಕ್ಟಾಗಿ ಅಷ್ಟೇ ಬೇಕಾಗುತ್ತೆ ನಮಗೆ. ಈ ರೀತಿ ಫುಲ್ಲು ಅದನ್ನು ಹೊಲ್ಕೋತಾ ಹೋಗಿ ನೀಟಾಗಿ ಹೊಲ್ಕೊಳ್ಳಿ. ಈಗ ನಾನು ಹೊಲ್ದಿದ್ದೇನೆ, ಒಂದು ಭಾಗದಲ್ಲಿ ಹೊಲಿಗೆ ಹಾಕಿದ್ದೇನೆ ಅಲ್ಲೇ. ಈಗ ಮೇಲ್ಭಾಗದಲ್ಲೂ ಕೂಡ ನಾನು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ, ಏಕೆಂದರೆ ಅದಲ್ಲೇ ಫೋಲ್ಡ್ ಮಾಡಿ ಹೊಲ್ದಿದ್ದಾಗಿದೆ. ಈಗ ಅದು ಏನು ಕುಳಿ ಥರ ಬಂದಿತ್ತಲ್ಲ ಅದನ್ನು ಒಳ ಹೋಗೋ ಹಾಗೆ ಮಾಡಿಬಿಟ್ಟು ಇದನ್ನು ಈ ರೀತಿ ಮೇಲೆ ಅಟ್ಯಾಚ್ ಮಾಡಬೇಕು ನಾವು. ನೋಡಿ ಮಾಡಿದ್ದೇನೆ. ಇದರಲ್ಲಿ ನಾನು ಎಲಾಸ್ಟಿಕ್ ಹಾಕಿರೋದು ಮಿಸ್ ಆಗಿದೆ ವಿಡಿಯೋ. ಎಲಾಸ್ಟಿಕ್ ಕೂಡ ಹಾಕಿದ್ದೇನೆ. ಎಲಾಸ್ಟಿಕ್ನ ನೆನ್ಪಿಟ್ಕೊಳ್ಳಿ, ನಮ್ಮ ಸೊಂಟದ ಸುತ್ತಳತೆಗಿಂತ 3 ಇಂಚಿನಷ್ಟು ಕಡಿಮೆ ತಗೋಬೇಕು. ನಾನು ಎಲಾಸ್ಟಿಕ್ಕಿಗೂ ಕೂಡ ಒಂದು ಹೊಲಿಗೆ ಹಾಕಿದ್ದೇನೆ ಫಿಟ್ ಆಗಿರಲಿ ಅಂಥೇಳಿ. ಈಗ ಆಲ್ಮೋಸ್ಟ್ ನನ್ನ ಡ್ರೆಸ್ ರೆಡಿ ಆಯಿತು. ಇದು ಈಗ ಫಿಟ್ಟಿಂಗ್ ಮಾಡೋದಷ್ಟೇ ಇರೋದು, ಸೈಡ್ ಹೊಲಿಗೆ ಹಾಕೋದಷ್ಟೇ ಇರೋದು. ಈಗ ಪೂರ್ತಿ ಅದನ್ನು ಹೊಲಿಗೆ ಹಾಕಿಬಿಟ್ರೆ ಸೈಡಿಗೆ ಡ್ರೆಸ್ ರೆಡಿ ಆಯಿತು ನಂದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಲೇಯರ್ಸ್ ಎಲ್ಲ. ಇದಕ್ಕೆ ನೀವು ಈ ರೀತಿ ಲಟ್ಕನ್ ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.